Hello my dear friends, welcome to Bhava Jnanantara. Let's float in the ocean of knowledge. In last class, in data interpretation, we discussed about what is data interpretation and what is data. And we discussed some basic information about the data interpretation. In today's class, we will discuss about modes of presentation of data. ಯಾವ ರೀತಿ ಪ್ರೆಸೆಂಟೇಷನ್ ಆಗುತ್ತೆ ಡಾಟಾನ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಲೆಟ್ಸ್ ಗೆಟ್ ಇನ್ ಟು ದಿ ಓಷನ್ ಆಫ್ ನಾಲೆಜ್. ಲೆಟ್ಸ್ ಡೈವ್ ಇನ್ ಟು ದಿ ಸಬ್ಜೆಕ್ಟ್. ಮೋಡ್ ಆಫ್ representation of data. The mode of representation of data refers to the various ways in which data can be usually and graphically represented to facilitate understanding. Understanding ಮಾಡೋಕ್ಕೋಸ್ಕರ ಯಾವ್ಯಾವ ರೀತಿಯಾಗಿ ಡಾಟಾನ ನಾವು ವೇರಿಯಸ್ ವೇನಲ್ಲಿ ರಿಪ್ರೆಸೆಂಟ್ ಮಾಡ್ಬೋದು, ವಿಜುವಲಿ ಇರ್ಬೋದು ಅಥವಾ ಗ್ರಾಫಿಕಲ್ ಇರ್ಬೋದು ಅನ್ನೋದನ್ನ ಹೇಳ್ಕೊಳ್ಳೋದೇ ಮೋಡ್ ಆಫ್ ರಿಪ್ರೆಸೆಂಟೇಷನ್ ಆಫ್ ಡಾಟಾ. ಅಂಡ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. Choosing an appropriate mode of presentation depends on the nature of data and the message you want to convey. ಯಾವ ರೀತಿಯಾಗಿ ನಾವು ಡಾಟಾ ಶೋ ಮಾಡೋದು ಅಥವಾ ಪ್ರೆಸೆಂಟ್ ಮಾಡೋದು ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ ನೇಚರ್ ಆಫ್ ಡಾಟಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಸ್ ವೆಲ್ ಆಸ್ ಏನ್ ಮೆಸೇಜ್ನ ನೀವು ಕನ್ವೆ ಮಾಡ್ಕೋಬೇಕು ಅನ್ಕೋತಿರ್ತೀರೋ ಅಥವಾ ಏನ್ ಮೆಸೇಜ್ನ ನೀವು ಹೇಳ್ಬೇಕು ಅನ್ಕೊಂತಿರ್ತಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದು ಅಪ್ರೋಪ್ರಿಯೇಟ್ presentation of mode ಆಗುತ್ತೆ ಅನ್ನೋದನ್ನು. appropriate mode of presentation. Okay, in this section we shall consider the following three modes of the presentation of data. ಈ ಸೆಕ್ಷನ್ ಅಲ್ಲಿ ಈ ವಿಡಿಯೋದಲ್ಲಿ ನಾವು 3 ಟೈಪ್ ಆಫ್ ಡಾಟಾ ಪ್ರೆಸೆಂಟೇಷನ್ ನೋಡಬಹುದು. ಮೋಡ್ ನಲ್ಲಿ ಒಂದನೇದು ಟೆಕ್ಸ್ಚುವಲ್ ಪ್ರೆಸೆಂಟೇಷನ್, ಟೆಕ್ಸ್ಟ್ ರೂಪದಲ್ಲಿ ಪ್ರೆಸೆಂಟ್ ಮಾಡಿಬಿಡ್ತೀವಿ ಡಾಟಾ ಸೆಟ್ ನ. ಹಾಗೆ ಟ್ಯಾಬುಲರ್ ರಿಪ್ರೆಸೆಂಟೇಷನ್ ಆರ್ ಟ್ಯಾಬುಲೇಷನ್, ಟೇಬಲ್ ಹಾಕಿ ಕೆಲಸ ನಾವು ಏನ್ ಮಾಡ್ತಿರ್ತೀವಿ ಡಾಟಾ ಸೆಟ್ ನ ರಿಪ್ರೆಸೆಂಟ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಒನ್ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್, ಡಯಾಗ್ರಾಮೆಟಿಕ್ ಆಗಿ ನಾವು ರಿಪ್ರೆಸೆಂಟ್ ಮಾಡಬಹುದು. ನೆಕ್ಸ್ಟ್ ಒಂದನೇದು ಅದರಲ್ಲಿ ಟೆಕ್ಸ್ಚುವಲ್ ರಿಪ್ರೆಸೆಂಟೇಷನ್, ಟೆಕ್ಸ್ಟ್ ಮೂಲಕ ಹೇಗೆ. ದಿಸ್ ಮೆಥಡ್ ಕಂಪ್ರೈಸಸ್ ಪ್ರೆಸೆಂಟಿಂಗ್ ಡಾಟಾ ವಿತ್ ದ ಹೆಲ್ಪ್ ಆಫ್ ಪ್ಯಾರಾಗ್ರಾಫ್ ನಲ್ಲಿ ಒಂದು ಡಾಟಾನ ಬರೆದುಕೊಡ್ಲಾಗುತ್ತೆ. ಆರ್ ಎ ನಂಬರ್ ಆಫ್ ಪ್ಯಾರಾಗ್ರಾಫ್ಸ್, ಒಂದೇ ಪ್ಯಾರಾಗ್ರಾಫ್ ಇರ್ಬೋದು ಅಥವಾ ನಂಬರ್ ಆಫ್ ಪ್ಯಾರಾಗ್ರಾಫ್ಸ್ ಇರ್ಬೋದು, ಅದರಲ್ಲಿ ಡಾಟಾನ ಕೊಡಲಾಗಿರುತ್ತೆ. ದ ಅಫಿಷಿಯಲ್ ರಿಪೋರ್ಟ್ ಆಫ್ ಆನ್ ಎನ್ಕ್ವೈರಿ ಕಮಿಷನ್ ಈಸ್ ಯೂಶುವಲಿ ಮೇಡ್ ಬೈ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್. ಅಫಿಷಿಯಲ್ ರಿಪೋರ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಎನ್ಕ್ವೈರಿ ಕಮಿಷನರ್ ಅವರು ಟೆಕ್ಸ್ಚುವಲ್ ಫಾರ್ಮೆಟ್ ನಲ್ಲಿ ಕೊಟ್ಟಿರ್ತಾರೆ ಆಲ್ಮೋಸ್ಟ್. ಎಕ್ಸಾಂಪಲ್ ನೋಡೋದಾದ್ರೆ ಇನ್ ಸಬ್ಸಿಕ್ವೆಂಟ್ ಇಯರ್ 2011 ನಲ್ಲಿ ದ ಯೂನಿವರ್ಸಿಟಿ ಎಕ್ಸ್ಪೀರಿಯನ್ಸ್ಡ್ ಆನ್ ಇನ್ಕ್ರೀಸ್ ಇನ್ ದ ಓವರ್ ಆಲ್ ಸ್ಟೂಡೆಂಟ್ ಪಾಪ್ಯುಲೇಷನ್ ಅಲ್ಲಿ ಒಂದು ಯೂನಿವರ್ಸಿಟಿ ಓವರ್ ಆಲ್ ಇನ್ಕ್ರೀಸ್ ನ ಕಂಡುಕೊಳ್ಳುತ್ತೆ. ರೀಚಿಂಗ್ ಎ ಟೋಟಲ್ ಆಫ್ 4000 ಸ್ಟೂಡೆಂಟ್ಸ್. ಎಲ್ಲಿವರೆಗೂ ರೀಚ್ ಆಗ್ತಾರಪ್ಪ ಅಂದ್ರೆ 4000 ಸ್ಟೂಡೆಂಟ್ಸ್ ವರೆಗೂ ರೀಚ್ ಆಗ್ತಾರೆ. ದ ನಂಬರ್ ಆಫ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗ್ರೇವ್ ಟು 2500. ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಎಲ್ಲಿವರೆಗೂ ರೀಚ್ ಆಗ್ತಾರಪ್ಪ ಅಂದ್ರೆ 2500 ವಿತ್ 1400 ಮೇಲ್ ಸ್ಟೂಡೆಂಟ್ಸ್ ಅಂಡ್ 1100 ಫೀಮೇಲ್ ಸ್ಟೂಡೆಂಟ್ಸ್. However, the postgraduate enrollment decreased to 1500 students, of which 700 were male and 800 were female. Okay, like this. This paragraph states some information about the university, how the student population was increased and decreased in the postgraduate students. Textual representation ಇದೆ ಆಗಿರುತ್ತೆ. Next, tabular representation. ಟ್ಯಾಬುಲರ್ ಪ್ರೆಸೆಂಟೇಷನ್ ಆರ್ ಟ್ಯಾಬುಲೇಷನ್. ಟ್ಯಾಬುಲರ್ ರಿಪ್ರೆಸೆಂಟೇಷನ್ ಅಥವಾ ಟ್ಯಾಬುಲರ್ ಪ್ರೆಸೆಂಟೇಷನ್ ಅಂತ ಕರಿತೀವಿ, ಮತ್ತೆ ಟ್ಯಾಬುಲೇಷನ್ ಅಂತಾನು ಕರಿತೀವಿ. ಟೇಬಲ್ ನಲ್ಲಿ ಡಾಟಾನ ಕೊಡಲಾಗುತ್ತೆ. ಟ್ಯಾಬುಲೇಷನ್ ಈಸ್ ಎ ಸೈಂಟಿಫಿಕ್ ಪ್ರೋಸೆಸ್ ಯೂಸ್ಡ್ ಇನ್ ಸೆಟ್ಟಿಂಗ್ ಔಟ್ ದ ಕಲೆಕ್ಟೆಡ್ ಡಾಟಾ ಇನ್ ಎ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ ನಲ್ಲಿ ನಾವು ಡಾಟಾನ ಸೆಟ್ ಮಾಡೋದಾಗಿರುತ್ತೆ. ಟ್ಯಾಬುಲೇಷನ್ ಮೇ ಬಿ ಡಿಫೈನ್ಡ್ ಆಸ್ ಲಾಜಿಕಲ್ ಅಂಡ್ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಅಂತಾನು ಹೇಳ್ಬೋದು ಅಥವಾ ಲಾಜಿಕಲ್ ಅಂತಾನು ಹೇಳ್ಬೋದು. ಆಫ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಇನ್ ರೋಸ್ ಅಂಡ್ ಕಾಲಮ್ಸ್. ರೋ ಮತ್ತು ಕಾಲಮ್ಸ್ ನಲ್ಲಿ ಲಾಜಿಕ್ ಆಗಿ ಸಿಸ್ಟಮೆಟಿಕ್ ಆಗಿ ಅರೇಂಜ್ಮೆಂಟ್ ಮಾಡಲಾಗಿರುತ್ತೆ ಟ್ಯಾಬುಲೇಷನ್ ಅಂದ್ರೆ. ಇಟ್ ಈಸ್ ಡಿಸೈನ್ಡ್ ಟು ಸಿಂಪ್ಲಿಫೈ ದ ಪ್ರೆಸೆಂಟೇಷನ್ ಆಫ್ ಡಾಟಾ ಫಾರ್ ದ ಪರ್ಪಸ್ ಆಫ್ ಅನಾಲಿಸಿಸ್ ಅಂಡ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಸ್. ಎದಕ್ಕೆ ಡಿಸೈನ್ ಮಾಡಲಾಗಿತ್ತಪ್ಪ ಅಂತಂದ್ರೆ
ಟು ಸಿಂಪ್ಲಿಫೈ ದ ಪ್ರೆಸೆಂಟೇಷನ್ ಆಫ್ ಡಾಟಾ. ಪ್ರೆಸೆಂಟೇಷನ್ ಆಫ್ ಡಾಟಾನ ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ಆ್ಯಂಡ್ ದ ಪರ್ಪಸ್ ಆಫ್ ಅನಾಲಿಸಿಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಸ್ ತಗೊಳ್ಳೋಕ್ಕೋಸ್ಕರ ಮತ್ತು ಅನಾಲಿಸಿಸ್ ಮಾಡೋಕ್ಕೋಸ್ಕರ ಟ್ಯಾಬುಲೇಷನ್ ಫಾರ್ಮ್ನ ನಾವು ಹೆಚ್ಚಾಗಿ ಬಳಸ್ತೀವಿ. ಎಕ್ಸಾಂಪಲ್ ನೋಡೋದಾದರೆ ನೋಡಿ, ಸ್ಟೇಟಸ್, ಮೆಂಬರ್ ಆಫ್ TU, ನಾನ್ ಮೆಂಬರ್, ಟೋಟಲ್. ಇಯರ್ ಕೊಟ್ಟಿದ್ದೀವಿ, ಇಯರ್ 1999, 2000. ಮೇಲೆ ಎಷ್ಟಿದ್ರಪ್ಪ ಅಂದರೆ 3900, 4299, 2000ಅಲ್ಲಿ 4200 ಆದರೆ 1999ನಲ್ಲಿ 3900. ಹೀಗೆ ಒಂದು ಟೇಬಲ್ನಲ್ಲಿ ಡಾಟಾನ ಕೊಟ್ಕೊಂತ ಹೋದರೆ ಇದಕ್ಕೇನಂತೀವಪ್ಪ ಅಂತಂದರೆ ಟ್ಯಾಬುಲೇಷನ್ ಅಂತ ಕರಿತೀವಿ. ಓಕೆ, ಡಾಟಾ ರಿಪ್ರೆಸೆಂಟೇಷನ್ ಮೆಥಡ್ ಇನ್ನೊಂದು. ನೆಕ್ಸ್ಟ್ ಒನ್, ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಡಾಟಾ. ಡಯಾಗ್ರಾಮೆಟಿಕ್ ಅಂತಲೂ ಕರಿತೀವಿ, ಗ್ರಾಫಿಕಲ್ ಅಂತಲೂ ಕರಿತೀವಿ. ಡಯಾಗ್ರಾಮೆಟಿಕ್ ಪ್ರೆಸೆಂಟೇಷನ್ ಆಫ್ ಡಾಟಾ. ದ ರಿಪ್ರೆಸೆಂಟೇಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಥ್ರೂ ಚಾರ್ಟ್ಸ್, ಡಯಾಗ್ರಾಮ್ಸ್ ಆ್ಯಂಡ್ ಪಿಕ್ಚರ್ ಈಸ್ ಅನದರ್ ಅಟ್ರಾಕ್ಟಿವ್ ಆ್ಯಂಡ್ ಅಲ್ಟರ್ನೇಟಿವ್ ಮೆಥಡ್. ಚಾರ್ಟ್ಸ್ ಮೂಲಕ, ಡಯಾಗ್ರಾಮ್ಸ್ ಮೂಲಕ ಮತ್ತು ಪಿಕ್ಚರ್ಸ್ ಮೂಲಕ ಒಂದು ಸ್ಟ್ಯಾಟಿಸ್ಟಿಕಲ್ ಡಾಟಾನ ರಿಪ್ರೆಸೆಂಟ್ ಮಾಡೋದು ಒಂದು ಅಟ್ರಾಕ್ಟಿವ್ ಮತ್ತು ಅಲ್ಟರ್ನೇಟಿವ್ ಮೆಥಡ್ ಆಗಿರುತ್ತೆ. ಅನ್ಲೈಕ್ ದ ಫಸ್ಟ್ ಟೂ ಮೆಥಡ್ಸ್ ಆಫ್ ರಿಪ್ರೆಸೆಂಟೇಷನ್ ಆಫ್ ಡಾಟಾ, ಡಯಾಗ್ರಾಮೆಟಿಕ್ representation can be used for both the educate section and uneducated section of the society. ಒಂದನೇ ಡಾಟಾ ಸೆಟ್ಟು ಮತ್ತು ಎರಡನೇ ಡಾಟಾ ಸೆಟ್ಟು ಅಂದರೆ ಪ್ಯಾರಾಗ್ರಾಫ್ ಮತ್ತು ಎರಡನೇದು ಯಾವುದಿತ್ತು ಟ್ಯಾಬುಲೇಷನ್ ಫಾರ್ಮ್. ಅವನ್ನೆರಡು ಏನು ಮಾಡೋಕ್ಕಾಗಲ್ಲಪ್ಪ ಅಂತಂದರೆ ಅನ್ಎಜುಕೇಟೆಡ್ಗೆ ತಿಳ್ಸೋಕ್ಕಾಗಲ್ಲ, ಅವರು ಸ್ವಲ್ಪ ತೊಂದರೆನ ಅನುಭವಿಸ್ತಾರೆ ತಿಳ್ಕೊಳ್ಳೋಕ್ಕೆ. ಬಟ್ ಡಯಾಗ್ರಾಮೆಟಿಕ್ ಡಾಟಾ ಸೆಟ್ ಇತ್ತಪ್ಪ ಅಂತಂದರೆ ಈ ರಿಪ್ರೆಸೆಂಟೇಷನ್ನ ಯಾರಿಗೆ ಬೇಕಾದರೂ ಯೂಸ್ ಮಾಡ್ಬೋದು. ಎಜುಕೇಟೆಡ್ ಇರಲಿ, ಎಜುಕೇಷನ್ ಸೆಕ್ಷನ್ ಇರಲಿ, ಎಜುಕೇಟೆಡ್ ಪೀಪಲ್ ಇರಲಿ ಅಥವಾ ಅನ್ಎಜುಕೇಟೆಡ್ ಇರುವಂಥ ಪೀಪಲ್ ಇರಲಿ, ಎಲ್ಲರಿಗೂ ಕೂಡ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದಾಗಿರುತ್ತೆ. ಫರ್ದರ್ ಮೋರ್, ಎನಿ ಹಿಡನ್ ಟ್ರೆಂಡ್ ಪ್ರೆಸೆಂಟೆಡ್ ಇನ್ ಗಿವನ್ ಡಾಟಾ ಕ್ಯಾನ್ ಬಿ ನೋಟಿಸ್ಡ್ ಓನ್ಲಿ ಇನ್ ದಿಸ್ ಮೋಡ್ ಆಫ್ ರಿಪ್ರೆಸೆಂಟೇಷನ್. ಈ ಮೋಡ್ ಆಫ್ ರಿಪ್ರೆಸೆಂಟೇಷನ್ನಲ್ಲಿ ಏನರ ಹಿಡನ್ ಟ್ರೆಂಡ್ ಇದ್ದರೆ, ಪ್ರೆಸೆಂಟ್ ಆಗಿದ್ದರೆ ಎಲ್ಲಿ ಡಾಟಾ ಸೆಟ್ನಲ್ಲಿ, ಅದು ಈಸಿಯಾಗಿ ಕಣ್ಣಿಗೆ ಕಾಣುವಾಗೆ ಬಿದ್ದುಬಿಡುತ್ತೆ. ಹವೆವರ್ ಕಂಪೇರ್ ಟು ಟ್ಯಾಬುಲೇಷನ್ ದಿಸ್ ಈಸ್ ಲೆಸ್ ಅಕ್ಯುರೇಟ್. ಅಂದರೆ ಟ್ಯಾಬುಲೇಷನ್ಗೆ ಕಂಪೇರ್ ಮಾಡಿದ್ರೆ ಈ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಏನಾಗಿರುತ್ತಪ್ಪ ಅಂದರೆ ಲೆಸ್ ಅಕ್ಯುರೇಟ್ ಆಗಿರುತ್ತೆ. ಸೊ ಇಫ್ ದೇರ್ ಈಸ್ ಎ ಪ್ರಿಯಾರಿಟಿ ಫಾರ್ ಅಕ್ಯುರೇಸಿ ವಿ ಹ್ಯಾವ್ ಟು ರಿಕಮೆಂಡ್ ಟ್ಯಾಬುಲೇಷನ್. ಅಕ್ಯುರೇಸಿ ಬೇಕಂದರೆ ಟ್ಯಾಬುಲೇಷನ್ ಇರಬೇಕು. ಟ್ಯಾಬುಲೇಷನ್ ಡಾಟಾ ಸೆಟ್ನ ನಾವು ಚೂಸ್ ಮಾಡಬೇಕಾಗತ್ತೆ. ಅದೇ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂತಂದರೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಡಾಟಾನ ಚೂಸ್ ಮಾಡಬೇಕಾಗತ್ತೆ. ಟೈಪ್ಸ್ ಆಫ್ ಡಯಾಗ್ರಾಮ್ಸ್, ಇದರಲ್ಲಿ ಡಯಾಗ್ರಾಮ್ಸ್ನ ನೋಡ್ಬೋದು, ಟೈಪ್ಸ್ನ ನೋಡ್ಬೋದು. ಒಂದನೇದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಯಾವುದಾಗಿರುತ್ತಪ್ಪ ಅಂತಂದರೆ ಲೈನ್ ಡಯಾಗ್ರಾಮ್, ನೆಕ್ಸ್ಟ್ ಹಿಸ್ಟೋಗ್ರಾಮ್, ನೆಕ್ಸ್ಟ್ ಬಾರ್ ಡಯಾಗ್ರಾಮ್, ಪೈ ಚಾರ್ಟ್. ಇದರಲ್ಲಿ 4 ಟೈಪ್ ಏನು ಬರ್ತಪ್ಪ ಅಂದರೆ ಡಯಾಗ್ರಾಮ್ಸ್ ಬರ್ತವೆ. ಅದರ ಒಂದನೇದು ಲೈನ್ ಡಯಾಗ್ರಾಮ್. ಎ ಲೈನ್ ಗ್ರಾಫ್ ಆಲ್ಸೋ ನೋನ್ ಆಸ್ ಎ ಲೈನ್ ಪ್ಲಾಟ್ ಆರ್ ಎ ಲೈನ್ ಚಾರ್ಟ್. ಲೈನ್ ಗ್ರಾಫ್ನ ಏನಂತ ಕರಿತೀವಪ್ಪ ಅಂತಂದರೆ ಲೈನ್ ಪ್ಲಾಟ್ ಅಂತಲೂ ಕರಿತೀವಿ ಅಥವಾ ಲೈನ್ ಚಾರ್ಟ್ ಅಂತಲೂ ಕರಿತೀವಿ. ಈಸ್ ಎ ಗ್ರಾಫ್ ದ್ಯಾಟ್ ಯೂಸಸ್ ಲೈನ್ಸ್ ಟು ಕನೆಕ್ಟ್ ಇಂಡಿವಿಜುವಲ್ ಡಾಟಾ ಪಾಯಿಂಟ್ಸ್. ಇದೊಂದು ಗ್ರಾಫ್ ಆಗಿರುತ್ತೆ ಆ್ಯಂಡ್ ವಿ ಕನೆಕ್ಟ್ ವಿತ್ ಲೈನ್ಸ್ ಈಚ್ ಇಂಡಿವಿಜುವಲ್ ಡಾಟಾ ಪಾಯಿಂಟ್. ಪ್ರತಿಯೊಂದು ಡಾಟಾ ಪಾಯಿಂಟ್ನು ಒಂದು ಲೈನ್ಲಿಂದ ಕನೆಕ್ಟ್ ಮಾಡಲಾಗುತ್ತೆ. ಅಲ್ಲೊಂದು ಲೈನ್ ಕ್ರಿಯೇಟ್ ಆಗುತ್ತಲ್ಲ, ಅದು ಲೈನ್ನ ತೋರಿಸ್ಕೊಡುತ್ತೆ. ಅದೇ ಲೈನ್ ಡಯಾಗ್ರಾಮ್ ಆಗಿರುತ್ತೆ. ಎ ಲೈನ್ ಗ್ರಾಫ್ ಡಿಸ್ಪ್ಲೇಸ್ ಕ್ವಾಂಟಿಟೇಟಿವ್ ವ್ಯಾಲ್ಯೂಸ್ ಓವರ್ ಎ ಸ್ಪೆಸಿಫೈಡ್ ಟೈಮ್ ಇಂಟರ್ವಲ್. ಒಂದು ಸ್ಪೆಸಿಫೈಡ್ ಟೈಮ್ ಇಂಟರ್ವಲ್ನಲ್ಲಿ ಕ್ವಾಂಟಿಟೇಟಿವ್ ವ್ಯಾಲ್ಯೂಸ್ನ ಇದು ತೋರಿಸ್ಕೊಡುತ್ತೆ. ಇನ್ ಫೈನಾನ್ಸ್, ಲೈನ್ ಗ್ರಾಫ್ಸ್ ಆರ್ ಕಾಮನ್ಲಿ ಯೂಸ್ಡ್ ಟು ಡಿಪಿಕ್ಟ್ ದ ಹಿಸ್ಟಾರಿಕಲ್ ಪ್ರೈಸ್ ಆಕ್ಷನ್ ಆಫ್ ಆನ್ ಅಸೆಟ್ ಆರ್ ಸೆಕ್ಯೂರಿಟಿ. ಫೈನಾನ್ಸಲ್ಲಿ ಒಂದು ಹಿಸ್ಟಾರಿಕಲ್ ಪ್ರೈಸ್ ಆಕ್ಷನ್ ಆಫ್ ಅಸೆಟ್ ಪ್ರೈಸ್ ಇರ್ಬೋದು ಅಥವಾ ಸೆಕ್ಯೂರಿಟಿ ಪ್ರೈಸ್ ಇರ್ಬೋದು, ಅದನ್ನು ಹಿಸ್ಟಾರಿಕಲ್ ಪ್ರೈಸ್ನ ತೋರ್ಸೋಕ್ಕೋಸ್ಕರ ಈ ಲೈನ್ ಡಯಾಗ್ರಾಮ್ನ ಯೂಸ್ ಮಾಡಲಾಗುತ್ತೆ ಹೆಚ್ಚಾಗಿ. ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿದೆ ನೋಡಿ, ಇಲ್ಲೊಂದು ಡಾಟಾ ಪಾಯಿಂಟ್ ಇದೆ 10 AM, ಇಲ್ಲೊಂದು ಡಾಟಾ ಪಾಯಿಂಟ್ ಇದೆ 11:30, ಹಾಗೆ ಇಲ್ಲೊಂದು ಡಾಟಾ ಪಾಯಿಂಟ್ ಇದೆ 1 ಗಂಟೆ, ಇಲ್ಲೊಂದು ಡಾಟಾ ಪಾಯಿಂಟ್ ಇದೆ 2:30, ಇಲ್ಲೊಂದು ಡಾಟಾ ಪಾಯಿಂಟ್ ಇದೆ 4 ಗಂಟೆ. ಇವನ್ನೆಲ್ಲ ಒಂದು ಲೈನ್ ಮೂಲಕ ಸೇರಿಸ್ಕೊಂತ ಹೋಗಿದ್ದೀವಿ. ಸೊ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಟೆಂಪ್ರೇಚರ್, ಅವತ್ತಿನ ಟೆಂಪ್ರೇಚರ್ ನಮಗೆ ಈಸಿಯಾಗಿ ತಿಳ್ಕೊಬೋದು. ನೆಕ್ಸ್ಟ್ ಹಿಸ್ಟೋಗ್ರಾಮ್.
A histogram is a graph that shows the frequency of numerical data using rectangles. Histogram ನ ಎದರಿಂದ ತೋರಿಸ್ತೀವಪ್ಪ ಅಂತಂದ್ರೆ rectangles ಇಂದ ಅದರ frequency ಡಾಟಾ ಸೆಟ್ ಫ್ರೀಕ್ವೆನ್ಸಿನ ತೋರಿಸಲಾಗುತ್ತೆ. shows the frequency of numerical data frequency ನ ತೋರಿಸಲಾಗುತ್ತೆ rectangles ಲ ಯೂಸ್ ಮಾಡಿ histogram ನಲ್ಲಿ. The height of rectangles, the vertical axis. Height of rectangles is like vertical axis represents the distribution of frequency na idu represent madidre variable the amount or how often that variable appears. ಮತ್ತೆ frequency distribution variable ಏನು represent ಮಾಡ್ತಿರುತ್ತಪ್ಪ ಅಂತಂದ್ರೆ the amount or how often that variable appears. ಹೇಗೆ appear ಆಯಿತು ಮತ್ತು ಎಷ್ಟು appear ಆಯಿತು ಅನ್ನೋದನ್ನ ತೋರಿಸ್ಕೊಡುತ್ತೆ histogram ನಲ್ಲಿ. ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ ಇಲ್ಲಿ 0 to 50 up to 6 frequency increase ಆಗಿದೆ. 50 to 100 up to that was 7 ವರೆಗೂ increase ಆಗಿದೆ. 100 to 150 that was up to 12 and frequency increase ಆಗಿದೆ. ಹೀಗೆ ಇದೊಂದು ನಂಬರ್ ಲೈನ್ ನಲ್ಲಿ ಫ್ರೀಕ್ವೆನ್ಸಿನ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳೋದು ಆಗಿರುತ್ತೆ ಹಿಸ್ಟೋಗ್ರಾಮ್. ಓಕೆ, ನೆಕ್ಸ್ಟ್ ಬಾರ್ ಡಯಾಗ್ರಾಮ್. A bar diagram also known as a bar chart ಅಂತನೂ ಕೂಡ ಕರೀತಾರೆ or bar graph ಅಂತನೂ ಕೂಡ ಕರೀತಾರೆ. A bar diagram is also known as bar chart or bar graph. Is another type of visual representation. ಇದೊಂದು ಮತ್ತೊಂದು ವಿಧವಾದ ವಿಜುವಲ್ ರಿಪ್ರೆಸೆಂಟೇಷನ್ ಆಗಿರುತ್ತೆ. used to display categorial data ತೋರ್ಸಕ್ಕೋಸ್ಕರ ಯೂಸ್ ಮಾಡುವಂತ ಒಂದು ಗ್ರಾಫ್ ಆಗಿರುತ್ತೆ. There are 6 types in bar diagram. ಬಾರ್ ಡಯಾಗ್ರಾಮ್ ನಲ್ಲೇ 6 ಟೈಪ್ಸ್ ಇದಾವೆ. ಸಿಂಪಲ್ ಬಾರ್ ಡಯಾಗ್ರಾಮ್, ಮಲ್ಟಿಪಲ್ ಆರ್ ಗ್ರೂಪ್ ಬಾರ್ ಡಯಾಗ್ರಾಮ್, subdivided or component bar diagram, percentage subdivided bar diagram, deviation or bilateral bar diagram or broken bar diagram. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋ ಯಾವಪ್ಪ ಅಂತಂದ್ರೆ 4 ಬಾರ್ ಡಯಾಗ್ರಾಮ್. ಸಿಂಪಲ್ ಬಾರ್ ಡಯಾಗ್ರಾಮ್, ಮಲ್ಟಿಪಲ್ ಆರ್ ಗ್ರೂಪ್ ಬಾರ್ ಡಯಾಗ್ರಾಮ್, subdivided or component bar diagram, percentage subdivided bar diagram. ನೆಕ್ಸ್ಟ್ ವಿಡಿಯೋ ಸ್ಲೈಡ್ಸ್ ನಲ್ಲಿ ಇವು 4 ಬಗ್ಗೆ ತಿಳ್ಕೊಂತ ಹೋಗೋಣಂತೆ. ಇವೆರಡು ಇಂಪಾರ್ಟೆಂಟ್ ಇರಲ್ಲ, ಸೊ ಐ ಜಸ್ಟ್ ರಿಮೂವ್ ದಮ್. ನೆಕ್ಸ್ಟ್ ಒಂದೇದೇನಪ್ಪ ಅನ್ನೋದ್ರಲ್ಲಿ ಸಿಂಪಲ್ ಬಾರ್ ಡಯಾಗ್ರಾಮ್. ಎ ಸಿಂಪಲ್ ಬಾರ್ ಡಯಾಗ್ರಾಮ್ ರಿಪ್ರೆಸೆಂಟ್ಸ್ ದ ಕ್ವಾಂಟಿಟೀಸ್ ಆರ್ ವ್ಯಾಲ್ಯೂಸ್ ಅಸೋಸಿಯೇಟೆಡ್ ವಿತ್ ಇಂಡಿವಿಜುವಲ್ ಕ್ಯಾಟಗರೀಸ್ಗೆ ಅಸೋಸಿಯೇಟ್ ಆದಂತ ವ್ಯಾಲ್ಯೂಸ್ ನ ಸಿಂಪಲ್ ಬಾರ್ ಡಯಾಗ್ರಾಮ್ ಏನ್ ಮಾಡತ್ತಪ್ಪ ಅಂದ್ರೆ ರಿಪ್ರೆಸೆಂಟ್ ಮಾಡ್ತಿರುತ್ತೆ. ಈಚ್ ಬಾರ್ ಕರೆಸ್ಪಾಂಡೆನ್ಸ್ ಟು ಎ ಡಿಸ್ಟಿಂಕ್ಟ್ ಕ್ಯಾಟಗರಿ. ಪ್ರತಿಯೊಂದು ಬಾರ್ಸು ಏನಾಗಿರುತ್ತಪ್ಪ ಅಂತಂದ್ರೆ ಡಿಸ್ಟಿಂಕ್ಟ್ ಕ್ಯಾಟಗರಿಗೆ ರಿಪ್ರೆಸೆಂಟ್ ಮಾಡ್ತಿರುತ್ತೆ. ಅಂಡ್ ದ ಲೆಂತ್ ಆಫ್ ದಿ ಬಾರ್ ಈಸ್ ಪ್ರಪೋರ್ಷನಲ್ ಟು ದಿ ವ್ಯಾಲ್ಯೂ ಇಟ್ ರಿಪ್ರೆಸೆಂಟ್ಸ್. ಎಲ್ಲಿವರೆಗೂ ವ್ಯಾಲ್ಯೂ ಇರುತ್ತಲ್ಲ ಅಲ್ಲಿವರೆಗೂ ಅದರ ಬಾರ್ ಲೆಂತ್ ಇರುತ್ತೆ. ನೋಡಿ 2001 up to approximately 50 and 2002. ಇದೊಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ here we have the number of workers. ಎಷ್ಟು ವರ್ಕರ್ಸ್ ಇದ್ದಾರೆ, ಹಾಗೆ ಯಾವ ಇಯರ್ ಅನ್ನೋದನ್ನ ಬಾರ್ ಡಯಾಗ್ರಾಮ್ ಮೂಲಕ ತೋರಿಸಲಾಗಿದೆ ಇಲ್ಲಿ. ಓಕೆ, ನೆಕ್ಸ್ಟ್ ಅದು ಸಿಂಪಲ್ ಬಾರ್ ಡಯಾಗ್ರಾಮ್. ಇದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರಲ್ಲ, ಸಿಂಪಲ್ ಆಗಿರುತ್ತೆ, ಸಿಂಪಲ್ ಆದಂಥ ಬಾರ್ ಡಯಾಗ್ರಾಮ್. ನೆಕ್ಸ್ಟ್ ಯಾವುದಪ್ಪ ಅಂದರೆ ಮಲ್ಟಿಪಲ್ ಆರ್ ಗ್ರೂಪ್ಡ್ ಬಾರ್ ಡಯಾಗ್ರಾಮ್. A multiple bar diagram involves using multiple sets of bars to represent the value of different variable or conditions within each category. ಒಂದೇ ಕ್ಯಾಟಗರಿಯಲ್ಲಿ ಈಚ್ ಕ್ಯಾಟಗರಿಯಲ್ಲಿ ಡಿಫ್ರೆಂಟ್ ಕಂಡೀಷನ್ಸ್ಗೆ ಡಿಫ್ರೆಂಟ್ ವೇರಿಯೇಬಲ್ಸ್ಗೆ ವ್ಯಾಲ್ಯೂಸ್ನ ಹೊಂದಿರೋದನ್ನು ಒಂದೇ ಬಾರ್ ಡಯಾಗ್ರಾಮ್ನಲ್ಲಿ ಮಲ್ಟಿಪಲ್ ಸೆಟ್ಸ್ ಆಗಿ ಮಲ್ಟಿಪಲ್ ಬಾರ್ಸ್ ಆಗಿ ರಿಪ್ರೆಸೆಂಟ್ ಮಾಡೋದಾಗಿರುತ್ತೆ ಮಲ್ಟಿಪಲ್ ಆರ್ ಗ್ರೂಪ್ಡ್ ಬಾರ್ ಡಯಾಗ್ರಾಮ್. ಈಚ್ ಕ್ಯಾಟಗರಿ ಹ್ಯಾಸ್ ಮೋರ್ ದೆನ್ 1 ಸೆಟ್ ಆಫ್ ಬಾರ್ಸ್. ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಸೆಟ್ ಆಫ್ ಬಾರ್ಸ್ ಇರ್ತವೆ. ಅಂಡ್ ಈಚ್ ಸೆಟ್ ಆಫ್ ಬಾರ್ಸ್ ರಿಪ್ರೆಸೆಂಟ್ಸ್ ಎ ಡಿಫ್ರೆಂಟ್ ವೇರಿಯೇಬಲ್ ಆರ್ ಕಂಡೀಷನ್. ಪ್ರತಿಯೊಂದು ಸೆಟ್ ಆಫ್ ಬಾರ್ನಲ್ಲಿ ಏನಿರುತ್ತಪ್ಪ ಅಂದರೆ ಡಿಫ್ರೆಂಟ್ ವೇರಿಯೇಬಲ್ ಇರ್ತವೆ, ಡಿಫ್ರೆಂಟ್ ಕಂಡೀಷನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಒಂದು ಕಂಡೀಷನ್ ಅಂತ ತಗೊಂಡ್ರೆ ಇದು ಗ್ರೂಪ್ ಎ. ಇದರಲ್ಲಿ 2 ಡಾಟಾ ಸೆಟ್ನ ನೋಡ್ಬೋದು, ಒಂದು ಗರ್ಲ್ಸ್ ಒಂದು ಬಾಯ್ಸ್. ಓಕೆ, ಗ್ರೂಪ್ ಎ ನಲ್ಲಿ ಗರ್ಲ್ಸ್ ಎಷ್ಟಿದಾರಪ್ಪ ಅಂತಂದ್ರೆ 10, ಬಾಯ್ಸ್ ಎಷ್ಟಿದ್ದಾರೆ ಅಂದ್ರೆ 20. 2 ವೇರಿಯೇಬಲ್ ಬಂದು, ಒಂದು ಬಾಯ್ಸ್ ಇದ್ದು ಇನ್ನೊಂದು ಗರ್ಲ್ಸ್ ಇದ್ದು. ಇದು ಗರ್ಲ್ಸ್ ಆದ್ರೆ ಇದು ಬಾಯ್ಸ್. ಓಕೆ, 2 ವೇರಿಯೇಬಲ್ ಬಂದು 2 ವೇರಿಯೇಬಲ್ನ ಒಂದು ಡಾಟಾ ಸೆಟ್ ನಲ್ಲಿ ನೋಡ್ತಿದೀವಿ. ಇದಕ್ಕೆ ಏನಂತೀವಪ್ಪ ಅಂದ್ರೆ ಮಲ್ಟಿಪಲ್ ಆರ್ ಗ್ರೂಪ್ಡ್ ಬಾರ್ ಡಯಾಗ್ರಾಮ್.
ಎರಡೆರಡು ಕ್ಯಾಟಗರಿ ಅಥವಾ ಎರಡೆರಡು ವೇರಿಯೇಬಲ್ನ ಅಥವಾ ಮೂರು ವೇರಿಯೇಬಲ್ ಮೂರು ಕ್ಯಾಟಗರಿನ ಒಂದೇ ಗ್ರೂಪ್ನಲ್ಲಿ ಆ್ಯಡ್ ಮಾಡಿ ಹೇಳೋದಾಗಿರುತ್ತೆ. ಮಲ್ಟಿಪಲ್ ಆರ್ ಗ್ರೂಪ್ ಬಾರ್ ಡಯಾಗ್ರಾಮ್. ಓಕೆ, ನೆಕ್ಸ್ಟ್ ಸಬ್ ಡಿವೈಡೆಡ್ ಆರ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್. ಸಬ್ ಡಿವೈಡ್ ಮಾಡಲಾಗಿರುತ್ತೆ ಅಥವಾ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಅಂತಾನು ಕರಿತೀವಿ ಇದಕ್ಕೆ. ಎ ಗ್ರೂಪ್ಡ್ ಬಾರ್ ಡಯಾಗ್ರಾಮ್ ಇನ್ವಾಲ್ವ್ಸ್ ಪ್ಲೇಸಿಂಗ್ ಬಾರ್ಸ್ ಆಫ್ A grouped bar diagram involves placing bars of different categories side by side. Side by side ಹಾಕೊಂತ ಹೋಗ್ತೀವಿ grouped bar diagram ನಲ್ಲಿ with each group of bars representing a distinct category. ಪ್ರತಿಯೊಂದು ಬಾರ್ಸ್ ಏನ್ ಮಾಡ್ತಿರ್ತಾವಪ್ಪ ಅಂದ್ರೆ ಡಿಸ್ಟಿಂಕ್ಟ್ ಕ್ಯಾಟಗರಿನ ರಿಪ್ರೆಸೆಂಟ್ ಮಾಡ್ತಿರ್ತವೆ. ವಿದಿನ್ ಈಚ್ ಗ್ರೂಪ್ ಯು ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಬಾರ್ಸ್ ರಿಪ್ರೆಸೆಂಟಿಂಗ್ ಡಿಫರೆಂಟ್ ವ್ಯಾಲ್ಯೂಸ್ ಆರ್ ಕಂಡೀಷನ್ಸ್. ಪ್ರತಿಯೊಂದು ಗ್ರೂಪ್ನಲ್ಲಿ ಕೂಡ ಪ್ರತಿಯೊಂದು ಬಾರ್ಸ್ ಏನು ಮಾಡ್ತಿರುತ್ತಪ್ಪ ಅಂದರೆ ಡಿಫ್ರೆಂಟ್ ವೇರಿಯೇಬಲ್ ಆರ್ ಡಿಫ್ರೆಂಟ್ ಕಂಡೀಷನ್ಸ್ನ ರಿಪ್ರೆಸೆಂಟ್ ಮಾಡ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದೇ ಬಾರ್ ಇದ್ದು ಒಂದೇ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. 3 ವೇರಿಯೇಬಲ್ ಇದಾವೆ. ಒಂದು ಕಾಮರ್ಸ್ ಸ್ಟೂಡೆಂಟ್ಸ್ ಅನ್ನುವಂಥ ವೇರಿಯೇಬಲ್, ಒಂದು ಸೈನ್ಸ್ ಸ್ಟೂಡೆಂಟ್ ಅನ್ನುವಂಥ ವೇರಿಯೇಬಲ್, ಇನ್ನೊಂದು ಆರ್ಟ್ಸ್ ಸ್ಟೂಡೆಂಟ್ಸ್. ಆರ್ಟ್ಸ್ ಸ್ಟೂಡೆಂಟ್ಸ್ ಭಾಳ ಕಡಿಮೆ ಇದ್ದಾರೆ, ಸೈನ್ಸ್ ಸ್ಟೂಡೆಂಟ್ಸ್ ಅಪ್ ಟು 50 to 250 ಅಂದರೆ ಅಪ್ರಾಕ್ಸಿಮೇಟ್ಲಿ 200 ಸ್ಟೂಡೆಂಟ್ಸ್ ಇದ್ದಾರೆ. ಹೀಗೆ ಒಂದೇ ಸೆಟ್ನಲ್ಲಿ 3 ವೇರಿಯೇಬಲ್ನ ಆ್ಯಡ್ ಮಾಡಿ ಒಂದೇ ಬಾರ್ನ ತೋರಿಸೋದಾಗಿರುತ್ತೆ ಸಬ್ ಡಿವೈಡೆಡ್ ಆರ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ನಲ್ಲಿ. ನೆಕ್ಸ್ಟ್ ಒನ್, percentage subdivided bar diagram. In this type of bar diagram, each bar is subdivided into segments that represent the percentage contribution. ಈ ಬಾರ್ ಡಯಾಗ್ರಾಮ್ ನಲ್ಲಿ ಏನ್ ಮಾಡಲಾಗುತ್ತಪ್ಪ ಅಂತಂದ್ರೆ ಈಚ್ ಬಾರ್ ನಲ್ಲಿ ಪರ್ಸೆಂಟೇಜ್ ನ ಡಿವೈಡ್ ಮಾಡಲಾಗಿರುತ್ತೆ ಆಫ್ ಡಿಫರೆಂಟ್ ಕಾಂಪೋನೆಂಟ್ಸ್ ಟು ದಿ ಟೋಟಲ್ 100 ಇರುತ್ತೆ. ಅದರಲ್ಲಿ ಡಿಫರೆಂಟ್ ಕಾಂಪೋನೆಂಟ್ಸ್ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಆ ಪರ್ಸೆಂಟೇಜ್ ವ್ಯಾಲ್ಯೂನ ಬಾರ್ ನಲ್ಲಿ ತೋರಿಸಲಾಗಿರುತ್ತೆ. ದ ಎಂಟೈರ್ ಬಾರ್ ರಿಪ್ರೆಸೆಂಟ್ಸ್ 100%. ಪೂರ್ತಿ ಬಾರ್ನ 100% ಅಂತ ರಿಪ್ರೆಸೆಂಟ್ ಮಾಡಿದ್ರೆ ಆ್ಯಂಡ್ ಈಚ್ ಸೆಗ್ಮೆಂಟ್ ರಿಪ್ರೆಸೆಂಟ್ಸ್ ಎ ಪೋರ್ಷನ್ ಆಫ್ ದಟ್ ಟೋಟಲ್. ಆ ಟೋಟಲ್ ಈಚ್ ಸೆಗ್ಮೆಂಟ್ ಪೋರ್ಷನ್ ಆಗಿರುತ್ತೆ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್, ಅದರಲ್ಲಿ ಎಕನಾಮಿಕ್ಸ್, ಹಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸ್. ಹಿಸ್ಟ್ರಿ ಸ್ಟೂಡೆಂಟ್ಸ್ನ ಇಲ್ಲಿ ತೋರಿಸಿದ್ದಾರೆ. 100% ವರೆಗೂ 2 ಫಿಲ್ ಆಗಿದ್ದಾವೆ. ಹಿಸ್ಟ್ರಿ ಸ್ಟೂಡೆಂಟ್ಸ್, ಹಾಗೆ ಎಕನಾಮಿಕ್ಸ್ ಸ್ಟೂಡೆಂಟ್ಸ್, ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್. ಹೀಗೆ 100% ವರೆಗೂ ಡಿವೈಡ್ ಮಾಡಲಾಗುತ್ತೆ. ಈ 2011-12 ಇಶ್ಯೂಯಲ್ಲಿ ಇರುವಂಥ ಹಿಸ್ಟ್ರಿ ಸ್ಟೂಡೆಂಟ್ಸ್, ಎಕನಾಮಿಕ್ಸ್ ಸ್ಟೂಡೆಂಟ್ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್ನ ಇಲ್ಲಿ ತೋರಿಸಿದರೆ 2012-13ರಲ್ಲಿ ಈ ಬಾರ್ನಲ್ಲಿ ತೋರಿಸಲಾಗಿದೆ. ಗ್ರಾಫಿಕಲ್ ರಿಪ್ರೆಸೆಂಟೇಷನ್, ಅದರಲ್ಲಿ ಪರ್ಸೆಂಟೇಜ್ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಇದೇ ಆಗಿರುತ್ತೆ. ನೆಕ್ಸ್ಟ್ ಒನ್, ಪೈ ಚಾರ್ಟ್. A pie chart is a circular statistical graphic that is divided into slices to illustrate numerical proportion. Numerical proportions ನ illustrate ಮಾಡೋಕ್ಕೋಸ್ಕರ ಒಂದು ಸರ್ಕ್ಯುಲರ್ ಸ್ಟ್ಯಾಟಿಸ್ಟಿಕಲ್ ಗ್ರಾಫಿಕ್ ನ ಏನ್ ಮಾಡಲಾಗಿರುತ್ತಪ್ಪ ಅಂದ್ರೆ ಡಿವೈಡ್ ಮಾಡಲಾಗಿರುತ್ತೆ ಸ್ಲೈಸಸ್ಗಳಲ್ಲಿ. ಈ ಸ್ಲೈಸ್ ರಿಪ್ರೆಸೆಂಟ್ಸ್ ಎ ಪ್ರಪೋರ್ಷನೇಟ್ ಪಾರ್ಟ್ ಆಫ್ ದಿ ಹೋಲ್. ಪ್ರತಿಯೊಂದು ಸ್ಲೈಸ್ ಏನ್ ಮಾಡ್ತಿರುತ್ತಪ್ಪ ಅಂತಂದ್ರೆ ಪ್ರಪೋರ್ಷನೇಟ್ ಪಾರ್ಟ್ ಆಫ್ ದಿ ಹೋಲ್ ನ ರಿಪ್ರೆಸೆಂಟ್ ಮಾಡ್ತಿರುತ್ತೆ. and the total sum of all slices equal to 100%. ಎಲ್ಲ ಸ್ಲೈಸಸ್ನ ಕೂಡಿಸಿದಾಗ ಬರುವಂಥ ಪರ್ಸೆಂಟೇಜ್ ಏನಾಗಿರುತ್ತಪ್ಪ ಅಂದರೆ 100% ಆಗಿರುತ್ತೆ. ಎಲ್ಲ ಸ್ಲೈಸಸ್ದು ಪರ್ಸೆಂಟೇಜ್ ಕೂಡಿಸಿದಾಗ ಬರುವಂಥ ಮೊತ್ತ 100% ಆಗಿರುತ್ತೆ. ಅದೇ ಡಿಗ್ರಿಯಲ್ಲಿ ಕನ್ಸಿಡರ್ ಮಾಡಬೇಕಾದ್ರೆ ಒಂದು ಸರ್ಕಲ್ನಲ್ಲಿ 360 ಡಿಗ್ರಿ ಇದು ಒಳಗೊಂಡಿರುತ್ತೆ. 360 ಡಿಗ್ರಿ ಕನ್ಸಿಡರ್ ಮಾಡ್ಬೋದು ಒಂದು ಪೈ ಚಾರ್ಟ್ನ. ಎಕ್ಸಾಂಪಲ್ ನೋಡಿ, ಪೈ ಚಾರ್ಟ್ಗೆ ಈ ವೆಸ್ಸನ್ನ ಇದು ರಿಪ್ರೆಸೆಂಟ್ ಮಾಡ್ತಿರುತ್ತೆ. ಈ ವ್ಯಾಲ್ಯೂ ಇಲ್ಲಿ ಬರುವಂಥ ಸ್ಥಳಾವಕಾಶ, ಹಾಗೆ ಆಸ್ಟ್ರೇಲಿಯಾ ಈ ಸ್ಲೈಸ್ನ ರಿಪ್ರೆಸೆಂಟ್ ಮಾಡ್ತಿರುತ್ತೆ. ಅದರ್ ಈ ಸ್ಲೈಸ್ನ ರಿಪ್ರೆಸೆಂಟ್ ಮಾಡ್ತಿರ್ತವೆ. ಕೆನಡಾ ಈ ಸ್ಲೈಸ್, ಹಾಗೆ UK ಈ ಸ್ಲೈಸ್ನ ರಿಪ್ರೆಸೆಂಟ್ ಮಾಡ್ತಿರ್ತವೆ. ಪೈ ಚಾರ್ಟ್ನಲ್ಲಿ ನಾವು ಕಲ್ತಿರ್ತೀವಿ ಆಲ್ರೆಡಿ ಹೇಗೆ ಡೆವಲಪ್ ಮಾಡೋದು ಅನ್ನೋದನ್ನು. ಕಲ್ತಿರ್ಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದೋ ಒಂದು ವಿಡಿಯೋದಲ್ಲಿ ನೋಡೋಣಂತೆ. ಕಮೆಂಟ್ ಮಾಡಿ ಪೈ ಚಾರ್ಟ್ ರೆಡಿ ಮಾಡೋದನ್ನು ಹೇಳ್ಕೊಡ್ಬೇಕಾ ಅಂತ. ಇಲ್ಲಂದರೆ ನಾನು ಮುಂದೆ ಕಂಟಿನ್ಯೂ ಆಗ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ಲಿಂದ ಏನು ಮಾಡೋಣಪ್ಪ ಅಂತಂದರೆ ಡಾಟಾ ಇಂಟರ್ಪ್ರಿಟೇಷನಲ್ಲಿ ಬರುವಂಥ ಸಮ್ ಅಂದರೆ ಪ್ರಾಬ್ಲಮ್ಸ್ನ ನೋಡ್ಕೊತ ಹೋಗೋಣಂತೆ. ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಇರೋದ್ರಿಂದ ಪ್ರಾಬ್ಲಮ್ಸ್ ಇರೋದು ಕಾಮನ್ ಇರುತ್ತೆ. ಪ್ರಾಬ್ಲಮ್ಸ್ನ ನೋಡ್ಕೊತ ಹೋಗೋಣಂತೆ. ಯುವರ್ ಸಕ್ಸಸ್ ಇಸ್ ಅವರ್ ಮಿಷನ್. ವೆಲ್ಕಮ್ ಟು ಭವ ಜ್ಞಾನಾಂತರ, ವೇರ್ ಲರ್ನಿಂಗ್ ಈಸ್ ಆನ್ ಅಡ್ವೆಂಚರ್. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.